ಈ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ. ನಾ ಹೇಳೋದು ನವಂಬರ್ ಕ್ರಾಂತಿ ಅದ, ನವಂಬರ್ಗೆ ಭ್ರಾಂತಿ ಆಗ್ತದೆ. ಯಾಕಂದ್ರೆ ಒಂದ್ಸಲ ಅದು ಇನ್ ಫೈಟಿಂಗ್ ಜೋರು ಆಗ್ತದ್ರೆ ಈ ಕಡೆ ಗ್ರೂಪ್ ಹೊರಗೆ ಬರ್ತದೆ, ಆ ಕಡೆ ಗ್ರೂಪ್ ಹೊರಗೆ ಬರ್ತದೆ. ಆವಾಗ ಸರ್ಕಾರ ತನ್ನ ಅಸ್ತಿತ್ವ ಕಳ್ಕೊಂತದ. ಬಹುಶಃ ಸರ್ಕಾರ ಪತನ ಆಗುವಂಥ ಚಾನ್ಸು ಅದಾವೆಲ್ಲ. ಬಹುಶಃ ಕಾಂಗ್ರೆಸ್ಸಿನ ಮನಸ್ಥಿತಿ ಏನಿದೆ ಅಂದರೆ ಬೆಳಗಿನ ಸಾಯಂಕಾಲ RSS ಟೀಕಾ ಮಾಡೋದು. RSS ಒಂದು ರಾಷ್ಟ್ರ ಪ್ರೇಮವನ್ನು ಮತ್ತು ಯುವಕರಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂಥ ಒಂದು ಸಂಸ್ಥೆ. ಇಡೀ ದೇಶವನ್ನು ಕಟ್ಟುವಂಥ ಮತ್ತು ಯುನೈಟ್ ಮಾಡುವಂಥ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಮತ್ತು ಹಿಂದೂ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಕಳೆದ 100 ವರ್ಷದಿಂದ ಅವರು ಏನೊಂದು ಎಫರ್ಟ್ಸ್ ಮಾಡಿದಾರಲ್ಲ, ಅದು ಆ ಎಫರ್ಟ್ಸ್ದು ಫಲ ಇವತ್ತು ನೋಡ್ತಾ ಇದ್ದೇವೆ. ಮತ್ತು RSS ರಾಷ್ಟ್ರಪ್ರೇಮ ಬಗ್ಗೆ ನೋಬಡಿ ವಿಲ್ ಕ್ವಶನ್ ಇಟ್. ಇವತ್ತು ಎಲ್ಲೇ ಸಮಾಜದ ಯಾವುದೇ ವ್ಯಕ್ತಿಗೆ ಹೋಗಿ, ಅದು ಎಜುಕೇಟೆಡ್ ಇರ್ಬೋದು, ಅನ್ಎಜುಕೇಟೆಡ್ ಇರ್ಬೋದು, ಯಾವುದೇ ಕ್ಲಾಸ್ ಆಫ್ ಪೀಪಲ್ ಕೇಳಿದ್ರೆ RSS ಬಗ್ಗೆ ಅಂತಂದರೆ ಒಂದು ಒಳ್ಳೆಯ ಭಾವನೆ ಇದೆ. ಒಳ್ಳೆಯ ಸಂಘಟನೆ, ಒಳ್ಳೆಯ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಚಾರಕರು ಇಡೀ ತಮ್ಮ ಜೀವನವನ್ನೇ ದೇಶದ ಸೇವೆಗಾಗಿ ಮುಡಿಪಾಗಿಟ್ಟಂಥ ಒಂದು ಪ್ರಚಾರಕರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ. ಹೀಗಾಗಿ ಇದು ದೇಶಭಕ್ತ ಸ್ವಯಂ ಸೇವಕರನ್ನು ಕಟ್ಟುವಂಥ ಕೆಲಸ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ತಾಯಿದೆ. ಈಗ ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ, ನಾನು RSS ಸ್ವಯಂ ಸೇವಕ. RSS ಆ ಗರಡಿಯಿಂದ ಪಳಗಿ ಬಂದಿದ್ದರಿಂದ ಇವತ್ತು ನಮಗೆ ನಾಯಕತ್ವ ಸಿಕ್ತು. ಹಿಂದೆಲ್ಲ ನಾನು ಶಾಖಾಗೆ ಹೋಗಿದ್ದೆ, ಯಾವ ಪ್ರೈಮರಿ ಸ್ಕೂಲ್ನಿಂದ. ಆಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಈ ರೀತಿಯಾದಂಥ ನಾಯಕತ್ವ ಗುಣ ಬೆಳೆಸಲಿಕ್ಕೆ ಸಾಧ್ಯ ಇತ್ತು. ಮತ್ತು ಎಲ್ಲ ರೀತಿ ಹೋರಾಟಗಳಿದೆ. ಮತ್ತು ಇವತ್ತೇನು ಪ್ರಿಯಾಂಕ ಖರ್ಗೆ ಇವತ್ತೇನು ರಾಜಕೀಯವಾಗಿ BJP ವಿರುದ್ಧ ಹೋರಾಟ ಮಾಡಿ, ಆದರೆ ಇವತ್ತು ರಾಜಕೀಯವಾಗಿ RSS ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನನಗೆ ಅರ್ಥನಾಗ್ತಾ ಇಲ್ಲ. ಏನಾಗಿದೆ ನನಗನ್ನಿಸ್ಬಿಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ RSS ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ. ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗ್ತಾಯಿಲ್ಲ. ಇಷ್ಟು ಶಿಸ್ತುಬದ್ಧವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ನೋಡಿ ಅವ್ರು ಗಾಬರಿ ಆಗಿದ್ದಾರೆ. ಆ ರೀತಿಯಾದಂಥ ಒಂದು ಸಂಘಟನೆ ಮಾಡಲಿಕ್ಕೆ ಆಗಿಲ್ಲ. ಹಿಂದೆ ನನಗೆ ನೆನಪಿದೆ ಒಂದು ಸ್ಟೇಟ್ಮೆಂಟ್ ಬಂದು, ಜನಾರ್ದನ್ ಪೂಜಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದಂಥವ್ರು, ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕದ ಲಕ್ಷಾಂತರ ಜನ ಕಾರ್ಯಕರ್ತರು ಒಂದು ಶಿಸ್ತುಬದ್ಧ ಕೆಲಸ ಮಾಡ್ತಾರೆ, ಆ ರೀತಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಆ ರೀತಿ ಒಂದು ಸಂಸ್ಥೆ ಇಲ್ಲಲ್ಲ, ಆ ರೀತಿಯಾದಂಥ ಒಂದು ತರಬೇತಿ ಕೊಡುವಂಥದ್ದು ನಾವು ಮಾಡಬೇಕು ಅನ್ನುವಂಥದ್ದನ್ನು ಜನಾರ್ದನ್ ಪೂಜಾರಿ ಹಲವಾರು ಬಾರಿ ಹೇಳಿದ್ದನ್ನು ನಾ ಕೇಳಿದ್ದೀನಿ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಈ ರೀತಿಯಾದಂಥ ವಾತಾವರಣ ಇದ್ದಾಗ ಇವತ್ತು ಕೇವಲ RSS ಬೆಳವಣಿಗೆ ಅವ್ರು ಟಾಯ್ಲೆಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗನ್ಸೋಬಿಟ್ಟಿಗೆ. ಇತ್ತೀಚೆಗೆ ನೋಡಿರಿ, ಈಗ ರೂಟ್ ಮಾರ್ಚ್ ಆಯಿತು, ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ಸಣ್ಣ ಸಣ್ಣ ತಾಲೂಕು ಪ್ಲೇಸ್ ಗೋಕಾಕದಲ್ಲಿ ಇರ್ಬೋದು, ಬೈಲಹೊಂಗಲದಲ್ಲಿ ಇರ್ಬೋದು, ಕನಿಷ್ಠ ತಾಲೂಕು ಪ್ಲೇಸಲ್ಲಿ 1,000 2,000 ಜನ ಸ್ವಯಂ ಸೇವಕರು ಗಣವೇಶದಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿ 5,000ಕ್ಕಿಂತ ಹೆಚ್ಚು ಗಣವೇಶದಲ್ಲಿ ಭಾಗವಹಿಸಿದರು. ಹುಬ್ಬಳ್ಳಿಯಲ್ಲಿ 8,000ಕ್ಕೂ ಹೆಚ್ಚು ಕಾರ್ಯಕರ್ತರು ಗಣವೇಶದಲ್ಲಿ, ಧಾರವಾಡದಲ್ಲಿ, ಬಾಗಲಕೋಟೆಯಲ್ಲಿ 10,000ಕ್ಕಿಂತ ಹೆಚ್ಚು ಗಣವೇಶಧಾರಿಗಳು ಆ ರೂಟ್ ಮಾರ್ಚಲ್ಲಿ ಪಾರ್ಟಿಸಿಪೇಟ್ ನೋಡಿದರೆ, ಮತ್ತು ಇಡೀ ದೇಶದಲ್ಲಿ 83,000ಕ್ಕಿಂತ ಹೆಚ್ಚು ಶಾಖೆಗಳು ನಡೀತದೆ. ಹೀಗಾಗಿ ಬಹುಶಃ ಕಾಂಗ್ರೆಸ್ ಏನು ಟಾಲರೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ದೃಷ್ಟಿಯಿಂದ ಇವತ್ತು ಏನಾದರೂ ಮಾಡಿ ಇವತ್ತು ನಿಷೇಧ ಮಾಡಬೇಕು. ಈಗ ಹೇಳ್ತಾರೆ ಮೊದಲು ನಿಷೇಧ ಮಾಡಿ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇಲ್ಲ ಸಂಪೂರ್ಣವಾಗಿ RSS ನಿಷೇಧ ಮಾಡಬೇಕಂತೇಳಿ. ಏನು ನೈತಿಕತೆ ಇದೆ ನಿಮ್ಗಂತ? ದೇಶವನ್ನು ಕಟ್ಟುವಂಥವ್ರ ಬಗ್ಗೆ ನಿಷೇಧ ಮಾಡಿ ದೇಶವನ್ನು ಹಾಳು ಮಾಡಬೇಕಂತ ನೀವು ಬಯಸಿದ್ರಿ ಅಂತ ನನಗೆ ಅನ್ನಿಸ್ತದೆ. ಹಿಂದೆ ಇದೇ ಕಾಂಗ್ರೆಸ್ ಮೆಂಟಾಲಿಟಿ ಇದ್ದಂಥವ್ರು 3 ಸಲ ಇದು ನಿಷೇಧ ಮಾಡುವಂಥ ಪ್ರಯತ್ನ ಆಯಿತು. ಹಿಂದೆ 1948ರಲ್ಲಿ ಮಹಾತ್ಮ ಗಾಂಧೀಜಿಯವರೇನು ಹತ್ಯೆ ಆಯಿತಲ್ಲ, ಆ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆಗೆ ಸಂಬಂಧ ಇಟ್ಟುಕೊಂಡು ಅವರು ಸಂಘಕ್ಕೆ ಸಂಬಂಧ ಅಂತ ಹೇಳಿ ಈ ರೀತಿಯಾದಂಥದ್ದು ಇಡೀ ಸಂಘವನ್ನೇ ತೆಗೆದುಕೊಂಡು ನಿಷೇಧ ಮಾಡುವಂಥ ಕೆಲಸ ಅವತ್ತು ಅವ್ರ ಗೃಹ ಮಂತ್ರಿ ಅವತ್ತು ವಲ್ಲಭಭಾಯ್ ಪಟೇಲ್ರಿದ್ದು ವೈಯಕ್ತಿಕವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ವಲ್ಲಭಭಾಯ್ ಪಟೇಲ್ರು. ಇವತ್ತು ವಲ್ಲಭಭಾಯ್ ಪಟೇಲ್ರು ದೇಶಭಕ್ತ, ಇಡೀ ದೇಶವನ್ನು ಒಗ್ಗಟ್ಟು ಮಾಡಿದಂಥ ವ್ಯಕ್ತಿ. ಅವ್ರದ್ದು ಮಹಾತ್ಮ ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಆ ರೀತಿ ಅಪಪ್ರಚಾರ ಮಾಡಿದ್ರಿಂದ ಅವರು ಗೃಹ ಮಂತ್ರಿ ಇದ್ದಾಗ ಅನಿವಾರ್ಯವಾಗಿ ಅವರು ಅದರ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ದರು. ಹೀಗಾಗಿ ಜವಾಹರ್ಲಾಲ್ ನೆಹರು ಅವರು ಗಮನಕ್ಕೆ ಬರೋದು ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಿಷೇಧ ಮಾಡಿದರು. ಆಮೇಲೆ ಮುಂದೆ ಇದಕ್ಕೆ ಈ ನಾಥುರಾಮ್ ಗೋಡ್ಸೆಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಅಂಥೇಳಿ ಅದೇ ಕೇಂದ್ರ ಸರ್ಕಾರ 1 ವರ್ಷದ ನಂತರ ಅದನ್ನು ವಾಪಸ್ ತೊಗೊಂಡ್ರು ನಿಷೇಧ. ಹಾಗಾಗಿ ನಿಷೇಧ ಮುಂದುವರಿಸ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಇದು ಒಂದು ಹಂತದಲ್ಲಿ 48ನೇ ಇಸ್ವಿಯಲ್ಲಿ ಮತ್ತು 49ನೇ ಇಸ್ವಿಯಲ್ಲಿ ಅದನ್ನು ವಾಪಸ್ ತೆಗೆದುಕೊಂಡ್ರು. ಅದೇ ರೀತಿ 1975ರಲ್ಲಿ ತುರ್ತು ಪರಿಸ್ಥಿತಿ
ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದರು. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಹಲವಾರು ಸಂಘಟನೆಗಳನ್ನು ನಿಷೇಧ ಮಾಡಿದರು. ಹಾಗೆ ಈ RSS ನಿಷೇಧ ಮಾಡಿಬಿಟ್ರು. ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಕಾರಣ ಇಲ್ಲ, ಏನಿಲ್ಲ, ನಿಷೇಧ ಮಾಡಿಬಿಟ್ರು. ನಿಷೇಧ ಮಾಡಿದ ಮೇಲೆ ಮುಂದೆ 77ರಲ್ಲಿ ಆ ತುರ್ತು ಪರಿಸ್ಥಿತಿ ವಾಪಸ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಆವಾಗ ಮುಂದೆ ಈ ನಿಷೇಧವನ್ನು ವಾಪಸ್ ತಗೊಂಡ್ರು ಅವತ್ತಿನ ಕೇಂದ್ರ ಸರ್ಕಾರ. ಹಾಗೆ ಆ ರೀತಿ ಆಯಿತು. ಹೀಗಾಗಿ ಇಂದಿರಾ ಗಾಂಧಿಯವ್ರನ್ನೂ ಸಹಿತ ನಿಷೇಧ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಅದರ ಇಫೆಕ್ಟ್ ಏನಾಯಿತು ಅವ್ರಿಗೆ ಗೊತ್ತಿದೆ. ಇಂದಿರಾ ಗಾಂಧಿಯವ್ರ ನಿಷೇಧ ಮಾಡಿ ತುರ್ತು ಪರಿಸ್ಥಿತಿ ಹೋರಾಟ ಯಾರು RSS ಮಾಡಿದರು, ಉಳಿದ ಪ್ರತಿಪಕ್ಷಗಳು ಮಾಡಿದರು. RSS ಮಾಡಿದ್ರಿಂದ ಅದರ ಪರಿಣಾಮ ತುರ್ತು ಪರಿಸ್ಥಿತಿ ವಾಪಸ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಮತ್ತು ಇನ್ನೊಂದು ಸಾರಿ 1992ನೇ ಇಸ್ವಿಯಲ್ಲಿ ಡಿಸೆಂಬರ್ 6 ಬಾಬ್ರಿ ಮಸೀದಿ ಅನ್ನುವಂಥ ಕಟ್ಟಡ ಏನಂತಲ್ಲ ಅದು ಧ್ವಂಸ ಆದಮೇಲೆ ಅವತ್ತು ಸಹಿತ ಅದನ್ನ RSSಗೆ ಲಿಂಕ್ ಹಚ್ಚಿ ಅವತ್ತು ನಿಷೇಧ ಮಾಡುವಂಥ ಕೆಲಸ ಅವತ್ತು PV ನರಸಿಂಹರಾವ್ ಅವರು ಇದ್ದರು, ಪ್ರೈಮ್ ಮಿನಿಸ್ಟರ್, ಕಾಂಗ್ರೆಸ್ಸಿನ ಲೆಡ್ ಗೌರ್ಮೆಂಟ್ ಅವರಿತ್ತು. ಆವಾಗ ಮುಂದೆ ಕೋರ್ಟ್ನಲ್ಲಿ ಒಂದು ಚಾಲೆಂಜ್ ಮಾಡಿದ್ರು. RSS ಅವರು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದರು. ಆವಾಗ ಕೋರ್ಟ್ನಲ್ಲಿ ಅದು ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗದೇ ಇದ್ದದ್ರಿಂದ, ನಿಷೇಧಕ್ಕೆ ಸರಿಯಾದ ಕಾರಣ ಹೇಳದೇ ಇರೋದಕ್ಕೆ ಕೊನೆಗೆ ಅನಿವಾರ್ಯವಾಗಿ ಅವತ್ತು ನರಸಿಂಹರಾವ್ ಸರ್ಕಾರವೂ ಸಹಿತ ಈ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು. ಅಂದರೆ ಈ ರೀತಿ ನರಸಿಂಹರಾವ್, ಇಂದಿರಾ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವ್ರ ಟೈಮ್ದಲ್ಲಿ 3 ಸಲ ನಿಷೇಧ ಮಾಡಿದಾಗೂ ಸಹಿತಕ್ಕೆ ಆ ನಿಷೇಧ ಉಳಿಲಿಲ್ಲ, ವಾಪಸ್ ತೆಗೆದುಕೊಳ್ತು. ಇವತ್ತು ಸಂಘ ಕೆಲಸ ಚಾಲೂ ಇದೆ, ಕಂಟಿನ್ಯೂಸ್ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ನಾನು ಹೇಳ್ತೀನಿ. ಮತ್ತು ತಮಿಳುನಾಡಿಗೆ ಹೇಳ್ತಾರೆ ಉದಾಹರಣೆ. ತಮಿಳುನಾಡಿನಲ್ಲಿ ಒಂದು ಹಂತದಲ್ಲಿ ಇದೇ DMK ಸರ್ಕಾರ ಇದ್ದಾಗ 50 ಸಂಘದ ಕಾರ್ಯಕ್ರಮಗಳನ್ನು ಅದು ನಿಷೇಧ ಮಾಡ್ತು. ಇದು ಸಾರ್ವಜನಿಕ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಷೇಧ ಮಾಡಿದ್ರು. ಆವಾಗ ಅದನ್ನು ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರು RSS ಅವರು. ಕೋರ್ಟಿಗೆ ಹೋದಾಗ ಅಲ್ಲಿ ಕೋರ್ಟ್ನಲ್ಲಿ ನೋಡ್ರಿ, ಸಂವಿಧಾನ ಬಾಹಿರವಾಗಿ ಕೆಲಸ ಇದು ಮಾಡ್ತಿದ್ರೆ, ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಯಾವುದಾದ್ರೂ ಅವ್ರು ಕಾರ್ಯಕ್ರಮ ಮಾಡಿದರೆ ಅದನ್ನ ನಿಷೇಧ ಮಾಡಿ, ನೀವು ಇಲ್ಲಿಗೆ ನಿಷೇಧ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಚೀಮಾರಿ ಹಾಕಿ ಇವತ್ತು ಡೈರೆಕ್ಷನ್ ಕೊಟ್ಟ ಮೇಲೆ ಆ ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೆದು ಸಾರ್ವಜನಿಕ ಇದರಲ್ಲಿ ನಡೀತು. ಅದಕ್ಕೆ ನಾ ಕೇಳ್ತೀನಿ, ಇವತ್ತು ಇದು ಯಾಕೆ ಇವ್ರಿಗೆ ತಿಂಡಿ ಸ್ಟಾರ್ಟ್ ಆದರೂ ಗೊತ್ತಾಗಿಲ್ಲ. ಮತ್ತು ಪ್ರಿಯಾಂಕಾ ಖರ್ಗೆ ಇರೋದಲ್ಲ, ಇವರು ಪ್ರಿಯಾಂಕಾ ತಮ್ಮ ಆನ್ ಓನ್ ಮೆರಿಟ್ ಆರಿಸಿ ಬಂದಂಥವ್ರು ಅಲ್ಲ. ಅಪ್ಪ ಖರ್ಗೆ KPC AICC ಪ್ರೆಸಿಡೆಂಟ್, ಅವರ ಒಂದು ಆಶೀರ್ವಾದದಿಂದ ಅವ್ರು ಫಸ್ಟ್ ಟೈಮ್ MLA ಆದಾಗ, ಫಸ್ಟ್ ಟೈಮ್ MLA ಇದ್ದವ್ರನ್ನ ಆದಷ್ಟು ಎಲ್ಲಿನ ಎಕ್ಸೆಪ್ಷನ್ ಕೇಸು, ಎಲ್ಲಿ ಮಿನಿಸ್ಟರ್ ಮಾಡೋದಿಲ್ಲ ಕ್ಯಾಬಿನೆಟ್ದಾಗ. ಆದರೆ ಫಸ್ಟ್ ಟೈಮ್ ಆರಿಸಿ ಬಂದಾಗ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ ಮಿನಿಸ್ಟರ್ ಆದರು. ಯಾಕಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅಪ್ಪನ ಪ್ರಭಾವದಿಂದ ಆದರು. ಆದರೆ ಅದು ಸದುಪಯೋಗ ಮಾಡ್ಕೋಬೇಕಲ್ಲ. ಅವರ ಅಹಂಕಾರ, ಈ ರೀತಿ ಕ್ರಿಮಿನಲ್ ಬುದ್ಧಿ, ಈ ರೀತಿ ಬೆಳಗಿನ ಸಾಯಂಕಾಲ RSS ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡೋದು, ಇದರಿಂದ ಅವರ ಅಹಂಕಾರ, ಅರೋಗನ್ಸು, ಇದರಿಂದಲೇ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ಕೊತಾ ಇದ್ದಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ ಇದನ್ನು. ಮತ್ತೆ ಮುಂದೆ ಈಗ ಮತ್ತೆ ಮಂತ್ರಿ ಆಗಿದ್ದು ಅದೇ ಪ್ರಭಾವ, ಖರ್ಗೆ ಅವರ ಪ್ರಭಾವದಿಂದ ಮಂತ್ರಿ ಆದರು. ನೀವು ಅಲ್ಲಿ ಗುಲ್ಬರ್ಗಾದ ಯಾರಿಗಾರು ಹೋಗಿ ಕೇಳ್ರಿ. ನಾನು ಭಾಳಷ್ಟು ಸಲ ಪ್ರವಾಸ ಮುಗಿದ್ದೀನಿ. ಅವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಎಲೆಕ್ಷನ್ಗೆ, ಮೊನ್ನೆ ಎಲೆಕ್ಷನ್ ಅದ್ರ ಹಿಂದಿನ ಎಲೆಕ್ಷನ್ದಲ್ಲಿ ಸೋತ್ರಲ್ಲ, ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂಥ ಈ ಚೈಲ್ಡಿಶ್ ಬುದ್ಧಿ, ಅಹಂಕಾರದ ವ್ಯಕ್ತಿ. ಈತನ ಒಂದು ಅಹಂಕಾರ, ಈತನ ಚೈಲ್ಡಿಶ್ ಬುದ್ಧಿಯಿಂದ ಅಲ್ಲಿದ್ದಂಥ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು, ಬೆಳಗಿನ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಲೂ ಇರುವಂಥ ವ್ಯಕ್ತಿಗಳು ಅವತ್ತು ಎಲ್ಲರೂ BJPಗೆ ಜಾಯ್ನ್ ಆದರು. ಹೀಗಾಗಿ ಅವತ್ತು ಅವರು ಅರೋಗನ್ಸಿದ ಪ್ರಿಯಾಂಕಾ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ಚುನಾವಣೆಯಲ್ಲಿ ಸೋತು. ಹೀಗಾಗಿ ಇವತ್ತು ಅಲ್ಲಿ ಗುಲ್ಬರ್ಗಾದ ಎಲ್ಲ ಜನರಿಗೆ ಗುರ್ತಿದೆ ಯಾಕೆ ಸೋತರು ಅನ್ನುವಂಥದ್ದು. ಅಲ್ಲಿ ಎಲ್ಲ ಲೀಡರ್ಸ್ ಹೇಳ್ತಾರೆ ಆ ರೀತಿಯಾದಂಥ ವ್ಯಕ್ತಿ ಇದ್ದವ. ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಇರೋ ಪ್ರಚಾರ ತೆಗೆದುಕೊಳ್ಳೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈ ರೀತಿ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಷೇಧ ಯಾವುದಾದ್ರೂ ಸಂಸ್ಥೆ ನಿಷೇಧ ಮಾಡೋದಾದ್ರೆ ದೇಶದ್ರೋಹಿ ಕೆಲಸ ಮಾಡ್ತಿದ್ರೆ, ಹಿಂಸಾತ್ಮಕ ಕೆಲಸವನ್ನು ಮಾಡ್ತಿದ್ರೆ, ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಮಾಡ್ಲಿಕ್ಕದ. RSS ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡುವಂಥ ವ್ಯಕ್ತಿ ಅಲ್ಲ RSS ಅವರು. ಅಹಿಂಸಾಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಯಂ ಸೇವಕರನ್ನ ತಯಾರು ಮಾಡುವಂಥ ಸಂಸ್ಥೆ ಇದು. ಅಂಥವ್ರಿಗೆ ಈ ರೀತಿಯಾದ ನಿಷೇಧ ಇರಲಿಕ್ಕೆ ಬರುವುದೇ ಇಲ್ಲ. ಮೊದಲು ಕಾನೂನು ರೀತಿ ಆರ್ಟಿಕಲ್ 14 ನಮ್ಮ ಸಂವಿಧಾನದ ಪ್ರಕಾರ ಇವತ್ತು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲ ಹಕ್ಕಿದೆ ನನಗೆ. ಆರ್ಟಿಕಲ್ 14 ಪ್ರಕಾರ ನನಗೆ ರೈಟ್ ಟು ಸ್ಪೀಕ್, ರೈಟ್ ಟು ಡಿಬೇಟ್ ಇವೆಲ್ಲ ಇದೆ ಹಕ್ಕು.
ಅದರ ವ್ಯತಿರಿಕ್ತವಾಗಿ ಇವತ್ತು ಕಾನೂನು ಬಾಹಿರವಾಗಿ ಒಂದು ಸಂಸ್ಥೆಯನ್ನು ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ. ಇದು ಸುಮ್ಮನೆ ಬೆಳಗಿಂದ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಈ ಮಾಧ್ಯಮದಲ್ಲಿ ನೀವು ಅದ್ರ ಬಗ್ಗೆ ಬೆಳಗಿನ ಸಾಯಂಕಾಲ ಬರೆಯುವುದು, ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಡಿಬೇಟ್ ಹಚ್ಚೋದು ಇದು ನಡೀತಿದೆ ಹೊರತು ಇದು ಈ ಸಿದ್ದರಾಮಯ್ಯ ಸರ್ಕಾರಕ್ಕೂ ಮತ್ತು ಇದೇ ಸಂವಿಧಾನದ ಪ್ರಕಾರ ಇವತ್ತು ದೇಶದ್ರೋಹಿ ಮತ್ತೊಂದು ದೇಶಕ್ಕೆ ಏನೋ ದೇಶದ ರಕ್ಷಣೆಗೆ ಏನೋ ತೊಂದರೆ ಆಗಿದೆ ಅಂತ ನಿಷೇಧ ಮಾಡೋ ಹಕ್ಕು ಯಾರಿಗಿದೆ? ಕೇಂದ್ರ ಸರ್ಕಾರಕ್ಕಿದೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ. ಹಿಂದೆ ತಮಿಳುನಾಡು ಸರ್ಕಾರ ಏನೋ ನಿಷೇಧ ಮಾಡ್ತು ಸಾರ್ವಜನಿಕ ಸ್ಥಳದಲ್ಲಿ, ಅದೇನು ಹೈಕೋರ್ಟಿಂದ ಚೀಮಾರಿ ಆಯಿತು. ಅದೇ ರೀತಿ ಏನಾದರೂ ಸಿದ್ದರಾಮಯ್ಯ ಸರ್ಕಾರ ಇದೇನಾದರೂ ನಿಷೇಧ ಮಾಡುವಂಥ ಕೆಲಸ ಮಾಡಿದರೆ ಕೋರ್ಟಿಂದ ಚೀಮಾರಿ ಹಾಕಿಸುವಂಥ ಪರಿಸ್ಥಿತಿ ಬರ್ತದೆ. ಇದು ಪ್ರಚಾರಕ್ಕಾಗಿ ಅಪಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಒಂದು ಈ ಪ್ರಿಯಾಂಕಾ ಖರ್ಗೆ ಈ ರೀತಿಯ ಒಂದು ಚೈಲ್ಡಿಸ್ನಿಂದ ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ನೀವು ರಾಜಕೀಯವಾಗಿ ಫೈಟ್ ಮಾಡಿರಿ. ನಿಮಗೆ ಒಂದೇ ಮಾತು ಕೇಳ್ತೀನಿ, ನಿಮಗೂ ಕಾಂಗ್ರೆಸ್ಸಲ್ಲಿ ಒಂದು ಕಾಂಗ್ರೆಸ್ ಸೇವಾ ಸಂಸ್ಥೆ ಅಂತಿದೆ. ಕಾಂಗ್ರೆಸ್ಸು ಸೇವಾದಳ ಇದೆ, ಕಾಂಗ್ರೆಸ್ ಸೇವಾದಳ ಅಂತಿದೆ. ಅದಕ್ಕೂ 100 ವರ್ಷ ಮೇಲೆ ಆಗೈತಿ. ಆ ಸೇವಾದಳ ಎಲ್ಲಿ ಐತ್ರಿ? ಅದು ಪಾಪ ನಾಸು ಹರ್ಡೇಕರ್ ಅಂತವರು ಕಟ್ಟಿದಂಥವ್ರು. ಜವಾಹರ್ಲಾಲ್ ನೆಹರು ಫಸ್ಟ್ ಅಧ್ಯಕ್ಷರಿದ್ದರು. ನಾಸು ಹರ್ಡೇಕರ್ ಅದನ್ನು ಕಟ್ಟಿ ಬೆಳೆಸಿದಂಥವ್ರು. ಕಾಂಗ್ರೆಸ್ ಸೇವಾದಳ ಮೊದಲು ಅದು ಹಿಂದೂಸ್ತಾನ ಸೇವಾದಳ ಅಂತಿತ್ತು, ನಂತರ ಹೆಸರು ಚೇಂಜ್ ಮಾಡಿದರು. ಈಗ ಅದೆಲ್ಲಿ ಐತಿ? ಅದು ಬಹುಶಃ ಅಲ್ಲಿ ಸೇವಾದಳದ ನೀವು ನೋಡಿರ್ಬೇಕಾದ್ರೆ ಯಾವುದೋ ಕಾಂಗ್ರೆಸ್ಸಿನ ಮೀಟಿಂಗ್ದಲ್ಲಿ, ಕಾಂಗ್ರೆಸ್ಸಿನ ರ್ಯಾಲಿಯಲ್ಲಿ ಅಥವಾ ಕಾಂಗ್ರೆಸ್ ಎಲ್ಲರ ಮೀಟಿಂಗ್ ಆದ್ರೆ ಬೆಂಗಳೂರಾಗ ಅಲ್ಲಿ ಕುರ್ಚಿ ಹಾಕಲಿಕ್ಕೆ, ಅಲ್ಲಿ ಚಾಪೆ ಹಾಸಲಿಕ್ಕೆ, ಜಮಖಾನ ಹಾಸಲಿಕ್ಕೆ ಅವ್ರು ಉಪಯೋಗ ಮಾಡ್ತಾರೆ ಆ ಸೇವಾದಳದ ಕಾರ್ಯಕರ್ತರು. ಇದು ಬಿಟ್ಟರೆ ಇವತ್ತು ಶಿಸ್ತುಬದ್ಧವಾಗಿ ಈ ರೀತಿ ಸಂಘಟನೆ ಮಾಡುವಂಥದ್ದು, ವ್ಯಕ್ತಿತ್ವ ನಿರೂಪಣೆ ಮಾಡೋದು, ವ್ಯಕ್ತಿತ್ವವನ್ನು ಬೆಳೆಸುವಂಥ ಕೆಲಸ ಏನು ಸಂಘ ಮಾಡ್ತಾ ಇದ್ದಲ್ಲ ಅದು ಮಾಡೋ ಶಕ್ತಿ ನಿಮ್ಗೆ ಐತನು. ಮತ್ತು ಇನ್ನೊಂದು ಹೇಳ್ತಾರೆ ಇವರು, RSS ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ ಅಂತ ಹೇಳಿ. RSS ಕಾರ್ಯಕರ್ತರು RSS ಮತ್ತು ಅವರು ಯಾವ್ಯಾವ ಸಂಘಟನೆಗಳ ಮುಖಾಂತರ ಕೆಲಸ, ವಿಶ್ವ ಹಿಂದೂ ಪರಿಷತ್ತು ಮತ್ತು ರಾಷ್ಟ್ರೋತ್ಥಾನ ಪರಿಷತ್ತು ಇವೆಲ್ಲ ರಿಜಿಸ್ಟರ್ಡ್ ಆರ್ಗನೈಸೇಷನ್. RSS ಒಂದು ಇಡೀ ಲಕ್ಷಾಂತರ ಜನ ಇರುವಂಥ ಒಂದು ಸಂಘಟನೆ. ಅದು ಆ ಒಂದು ಕಾರ್ಯಕರ್ತರಿಗೆಲ್ಲ ಅದೇ RSS ಮುಖ. ಇವತ್ತು ಎಲ್ಲೇ ನೇರಾವಳಿ ಬರಲಿ, ಮತ್ತೊಂದು ಬರಲಿ, ಫಸ್ಟ್ ಧಾವಿಸಿ ಹೋಗುವಂಥವ್ರು ಅಲ್ಲಿ. ಯುದ್ಧ ನಡೆದಾಗ ಸೈನಿಕರಿಗೆ ನೆರವು ಕೊಡ್ಲಿಕ್ಕೆ ಹೋಗುವಂಥವ್ರು RSS ಸ್ವಯಂ ಸೇವಕರು. ಈ ರೀತಿ ವ್ಯಕ್ತಿತ್ವ. ಮತ್ತು ಇವತ್ತು ನರೇಂದ್ರ ಮೋದಿ ಪ್ರಚಾರಕರಾಗಿ, ಅವರು ರಾಷ್ಟ್ರೀಯ ಸ್ವಯಂ ಸೇವಕರಿಂದ ಪ್ರಚಾರಕರಾಗಿ ನಾಯಕತ್ವ ಬೆಳೆಸ್ಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅಡ್ವಾಣಿಯವರು, ಅಟಲ್ ಬಿಹಾರಿ ವಾಜಪೇಯಿ, ಈ ರೀತಿ ತೆಗೆದುಕೊಂಡು ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ನಡ್ಡಾ ಅವರು ಇರ್ಬೋದು, ಅರುಣ್ ಜೇಟ್ಲಿ ಇರ್ಬೋದು, ಅನಂತ್ ಕುಮಾರ್ ಇರ್ಬೋದು. ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ ಆಗಿ ಬೆಳೆದಿದ್ದಾರೆ, ಅರಳು ಚುಕ್ಕಾಣಿ ಹಿಡಿದಿದ್ದಾರೆ, ಪ್ರತಿಯೊಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕರಿಂದ ಬಂದಂಥವ್ರು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಎಂದು ರಾಜಕೀಯ ಮಾಡಿಲ್ಲ, ರಾಜಕಾರಣದಲ್ಲಿ ನೇರವಾಗಿ ಪ್ರವೇಶ ಇಲ್ಲ. ಇವತ್ತು ದತ್ತಾತ್ರೇಯ ಹೊಸಬಾಳೆ ಆಗಲಿ ಅಥವಾ ನಮ್ಮ ಸಂಘದ ಪ್ರಮುಖರಾಗಲಿ ಇವತ್ತು ಯಾರೂ ಸಹಿತ ರಾಜಕಾರಣದಲ್ಲಿ ಇಲ್ಲ ಅವರು. ಹೀಗಾಗಿ ನೀವು ರಾಜಕಾರಣದಲ್ಲಿ ಇಲ್ಲದಂಥ ವ್ಯಕ್ತಿಗಳನ್ನು ಯಾಕೆ ಅವ್ರ ವಿರುದ್ಧ ಯುದ್ಧ ಸಾರ್ತೀರಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. BJP ವಿರುದ್ಧ ಯುದ್ಧ ಮಾಡ್ರಿ ನೀವು ಮಾಡೋದಾದರೆ. ಹೀಗಾಗಿ ಇವತ್ತು ಭಾಳ ಒಂದು ಮೂರ್ಖತನದ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇವತ್ತು ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಮತ್ತು ಅದಕ್ಕೆ ದಿನೇಶ್ ಗುಂಡೂರಾವ್ ಅಂತವ್ರು ಮತ್ತೊಬ್ಬರು ಇದಕ್ಕೆ ಸಪೋರ್ಟ್ ಮಾಡಿದರೆ, ಹರಿಪ್ರಸಾದ್ ಅಂತವರು ಸಪೋರ್ಟ್ ಮಾಡಿದರೆ ಅವ್ರ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥದ್ದು. ಈ ಬಿಹಾರ್ ಇಲೆಕ್ಷನ್ ನೋಡ್ರಿ, ಕಾಂಗ್ರೆಸ್ಸು ಧೂಳಿಪಟ ಹಾಕ್ತಾರೆ. ಮತ್ತೆ ಅಲ್ಲಿ NDA ಸರ್ಕಾರ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತದೆ, ಇದು ನಿಶ್ಚಿತ. ಅದಕ್ಕಾಗಿ ಈ ರೀತಿ ಸಂಘವನ್ನು ಬೇಯುವ ಮುಖಾಂತರ ನಿಮ್ಮ ಅಸ್ತಿತ್ವವನ್ನು ನೀವು ಕಳ್ಕೊತಿರೋದು, ಸಂಘದ ಅಸ್ತಿತ್ವ ಎಂದು ಕಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಮತ್ತು ಯಾವಾಗಲೂ ನೋಡ್ರಿ, ಸಂಘ ಯುನೈಟೆಡ್ ಆಗಿದೆ. ಇವತ್ತು ಕಾಂಗ್ರೆಸ್ ಎಷ್ಟು ಒಡೆದು ಹೋಗಿದೆ, ಜನತಾ ಪರ ಒಡೆದು ಹೋಗಿದೆ. ಆದರೆ ಇವತ್ತು ಆ ಸಂಘ ಇರ್ಬೋದು, BJP ಇರ್ಬೋದು, ABP ಇರ್ಬೋದು, ಎಂದೂ ವಿಘಟನೆ ಆಗಿಲ್ಲ. ನಿಮ್ಮ ಈ ಹೆದರಿಕೆ ಬೆದರಿಕೆಗೆ ಸಂಘ ಬಗ್ಗುವುದಿಲ್ಲ. ನೀವೇ ಧೂಳಿಪಟ ಆಗ್ತೀರಿ. ಇದರಿಂದ ನಿಮಗೆ ಸಂಕಷ್ಟ ಆಗ್ತದೆ ಹೊರತು ಸಂಘಕ್ಕೆ ಏನೂ ಆಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತೇನೆ. ನೋಡಿ, ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ನಡೆಯೋದು. ಇವತ್ತು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು DK ಶಿವಕುಮಾರ್. ಅದೇ ನವಂಬರ್ ಕ್ರಾಂತಿ ಅಂತ ಯಾರು ರಾಜನ್ ಹೇಳಿದ್ದು, ನವಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳಿ. ಅಂದ್ರೆ ಅವರೇ ಹೇಳಿದ್ದು. ಇದು ಲಾರ್ಡ್ ಹೇಳ್ತಾರೆ, ನಿನ್ನೆ ನವಂಬರ್ ಕ್ರಾಂತಿ ಆಗ್ತದೆ ದಿಲ್ಲಿಯಲ್ಲಿ ಅಂತ ಹೇಳ್ತಾರೆ. ಇವರು ಸುಮ್ಮನೆ ಯಾರಾದರೂ BJP ಹೇಳ್ಯಾರ? ಇಲ್ಲಿ ರಾಜಣ್ಣ ಕಾಂಗ್ರೆಸ್ಸಿನ ಮಂತ್ರಿ ಇದ್ದಂಥವ್ರು ಹೇಳಿದರು ನವಂಬರ್ದಲ್ಲಿ ಕ್ರಾಂತಿ ಆಗ್ತದೆ. ಮತ್ತು ಅವರ ಶಾಸಕರೇ ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದು ಅವರೇ. ನಮ್ಮ BJPಯಲ್ಲಿ ಯಾವುದೂ ಇಲ್ಲ.
ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಗಟ್ಟಿಯಾಗಿ ಇವತ್ತು BJP ನಿಂತದೆ, NDA ನಿಂತದೆ. ಇಡೀ ಜಗತ್ತಿನಲ್ಲೇ ಇವತ್ತು ಮೋದಿಯವ್ರ ಬಗ್ಗೆ ಅಪ್ರಿಸಿಯೇಷನ್ ಬರ್ತಾ ಇದೆ. ಆ ರೀತಿ ನಾಯಕತ್ವ ಇರುವಾಗ ಅವರು ನನ್ನ ಪ್ರಕಾರ, ನಾನು ಹೇಳೋ ಪ್ರಕಾರ, ನನ್ನ ಅನುಭವದ ಪ್ರಕಾರ 2047 ವಿಕಸಿತ ಭಾರತ ಅಲ್ಲಿವರೆಗೂ ಸಹಿತ ನರೇಂದ್ರ ಮೋದಿಯವರ ಅಧಿಕಾರ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆಮೇಲೆ ಮುಂದೆ ನಾವೊಂದು ಹೇಳ್ತೀನಿ, ಇವ್ರಿಗೆ ಈ ನವೆಂಬರ್ ಕ್ರಾಂತಿ ಅದಲ್ಲ, ನಾವೊಂದು ಹೇಳ್ತೀನಿ, ಇನ್ ಫೈಟಿಂಗ್ ನಡೆಯೋದು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ಇವರು DK ಶಿವಕುಮಾರ್ ಹೇಳಿದರು ಏನಂದರೆ, ಇಲ್ಲ ರೀ ಏನಾದರೂ ಹೈಕಮಾಂಡ್ ಅದಕ್ಕೆ ಇದೂ ಬೇಕಾಗಿಲ್ಲ, ಬಹುಮತನೂ ಬೇಕಾಗಿಲ್ಲ, ಏನಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ಹೇಳಿಬಿಟ್ರು. ಅಂದರೆ ಒಂದು ಅಂಡರ್ಸ್ಟ್ಯಾಂಡ್ ಆಗೈತಿ. DK ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಹೈಕಮಾಂಡ್ ಅಂಡರ್ಸ್ಟ್ಯಾಂಡ್ ಮಾಡಿ 2.5 ವರ್ಷ ಆದಮೇಲೆ DK ಶಿವಕುಮಾರ್ ಅಧಿಕಾರ ಬಿಟ್ಟು ಹೋಗಬೇಕು ಅನ್ನುವಂಥದ್ದು, ಕೊಡಬೇಕು ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದೇ ಈಗ ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ಒಂದು ಜಾತಿ ಗಣತಿ, ಜನಗಣತಿ ಇದು ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಈಗ ಈ RSS ಚಾಲು ಮಾಡಿದರು. ಅಂದರೆ ಜನರ ಒಂದು ಮನಸ್ಸನ್ನು ಎಲ್ಲ ಫೇಲ್ಯೂರ್ ಆಗಿದೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಫೇಲ್ಯೂರ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಂಥ ಇಲಾಖೆ ಆತ್ಮಹತ್ಯೆ ಮಾಡ್ಕೊತಾರೆ, ಪಗಾರ ಕೊಡಲಾರ್ದೇ, ವೇತನ ಇಲ್ಲದೇ. ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಯಾವುದೇ ನೆರೆ ಹಾವಳಿಗೆ ಬಂದಾಗ ಏನೋ ಪರಿಹಾರ ಕೊಡಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕರಪ್ಷನ್ ಟೂ ಮಚ್. ಬೆಂಗಳೂರಲ್ಲಿ ಒಂದು ಗುಡ್ಡಿ ಮುಚ್ಚಲಿಕ್ಕೆ ಹಣ ಇಲ್ಲ ಇವರಿಗೆ. ಇವತ್ತು ಅಲ್ಲಿದ್ದಂಥ ಇಂಡಸ್ಟ್ರಿಲಿಸ್ಟ್ ಎಲ್ಲರೂ ಬೆಳಗಿನ ಸಾಯಂಕಾಲ ಚೀಮಾರಿ ಆಗ್ತದೆ ಈ ಸರ್ಕಾರಕ್ಕೆ. ಮತ್ತು ಎಲ್ಲಿವರಿಗೆ ಅಂದರೆ ಇಲ್ಲಿ ಇನ್ವೆಸ್ಟರ್ಸ್ ಯಾರೂ ಬರ್ತಾ ಇಲ್ಲ, ತಿಳ್ಕೊಂಬಿಡ್ರಿ. ಬೆಂಗಳೂರು, ಕರ್ನಾಟಕ ಮೊದಲು ಇನ್ವೆಸ್ಟರ್ಸ್ ಬರ್ತಿದ್ರು. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಆದರೆ ಇವತ್ತು ನಮ್ಮ ಕಡೆ ಬರ್ತಕ್ಕಂಥ ಇಂಡಸ್ಟ್ರಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಎಲ್ಲಿವರೆಗೆ ಗೂಗಲ್ದವರು ಇಲ್ಲಿ ಫಸ್ಟ್ ಟೈಮ್ ಟ್ರಂಪ್ ವಿರೋಧ ಮಾಡಿದಾಗೂ ಫಸ್ಟ್ ಟೈಮ್ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಂದರು. 1.5 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲಿ ಆಗ್ತದೆ? ಆಂಧ್ರದ ವಿಜಯವಾಡದಲ್ಲಿ ಆಗ್ತದೆ, ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಆಗ್ತಾ ಇದೆ ಆಂಧ್ರದ್ದು. ಅಂದರೆ ಅಲ್ಲಿಯ ಮುಖ್ಯಮಂತ್ರಿ, ಅಲ್ಲಿಯ ಇಂಡಸ್ಟ್ರಿ ಮಿನಿಸ್ಟ್ರು, ಅಲ್ಲಿ IT ಮಿನಿಸ್ಟ್ರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತು ಅವ್ರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮಲ್ಲಿದ್ದಂಥವ್ರು ಕೈಗಾರಿಕಾ ಮಂತ್ರಿ ಇರ್ಬೋದು, ಅಥವಾ ಇದ್ರ IT ಮಿನಿಸ್ಟ್ರಿ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಇರ್ಬೋದು, ಎಲ್ಲರೂ ಯಾರು ಈ ರೀತಿ ದೊಡ್ಡದಾದಂಥ ಉದ್ಯಮಗಳು ತರುವಂಥ ಕೆಲಸ ನೀವು ಏನಾರು ಮಾಡಿದ್ರಿ, ನ್ಯಾಚುರಲ್ ಕೋರ್ಸ್ನಾಗ ಯಾವ ಬಂದಿದೆ ಅಷ್ಟೇ. ಅದು ಬಿಟ್ಟು ನಿಮ್ಮ ಎಫರ್ಟ್ಸಿಂದ ಏನಾಗಿದೆ ಇಲ್ಲಿ ಕರ್ನಾಟಕದಲ್ಲಿ? ಇಲ್ಲಿದ್ದು ಉದ್ಯಮಿಗಳು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ವಿಶಾಖಪಟ್ಟಣ ಒಂದು ಉದಾಹರಣೆ. ಇದು ಆಂಧ್ರ ಪಾಲು ಹೋಯ್ತದು. ಅದನ್ನ ಇಲ್ಲಿ ತರ್ಬೋದಾಗಿತ್ತಲ್ಲ ಬೆಂಗಳೂರಿಗೆ, ಅಥವಾ ಬೆಳಗಾವಿ ತರ್ಬೋದಾಗಿತ್ತು, ಅಥವಾ ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ತರ್ಬೋದಾಗಿತ್ತಲ್ಲ. ಆಂಧ್ರದಲ್ಲಿ ಈಗ ವಿಶಾಖಪಟ್ಟಣ ಅಲ್ಲಿ ತೊಗೊಂಬರ್ತಾರಂತಂದ್ರೆ ನೀವ್ಯಾಕೆ ತರೋಕ್ಕಾಗಿಲ್ಲ? ನಿಮಗೆ ಆ ಫೆಸಿಲಿಟಿ ಕೊಡ್ಬೋದಾಗಿತ್ತಲ್ಲ. ಹೀಗಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ತದೆ. ಸಿದ್ದರಾಮಯ್ಯವರು ಆಡಳಿತದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಕರಪ್ಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದೇ ಡಿನ್ನರ್ ಪಾರ್ಟಿ ಎದ್ರ ಸಲುವಾಗಿ? ಈಗ ಬಿಹಾರ್ ಎಲೆಕ್ಷನ್ಗೆ ಹಣ ಕಲೆಕ್ಷನ್ ಮಾಡೋದು ಅಷ್ಟೇ. ಹಣ ಕಲೆಕ್ಷನ್ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವರು. ಹೈಕಮಾಂಡ್ ಕೇಳ್ತಾ ಇದ್ದಾರಪ್ಪ, ಅದ್ರ ಸಲುವಾಗಿ ಒಬ್ಬೊಬ್ಬರು ಕಾಂಟ್ರಿಬ್ಯೂಷನ್ ಮಾಡ್ರಿ ಅಂತೇಳಿ ಹೈಕಮಾಂಡ್ಗೆ ಕಪ್ಪು ಕಾಣಿಗೆ ಸಲ್ಲಿಸುವುದಾಗಿ ಬಿಹಾರ್ ಎಲೆಕ್ಷನ್ ಸಲುವಾಗಿ ಹಣ ಕಲೆಕ್ಷನ್ ಮಾಡೋದಕ್ಕೆ ಅದು ಒಂದು ಮೀಟಿಂಗ್ ಅಷ್ಟೇ, ಅದು ಬೇರೆ ಇಲ್ಲ. ಕಲೆಕ್ಷನ್ ಪಾರ್ಟಿ ಅದು ಇದು ATM. ಇದು ಕರ್ನಾಟಕ ಇಡೀ ರಾಷ್ಟ್ರದ ಕಾಂಗ್ರೆಸ್ಸನ್ನು ಬದುಕಿಸ್ಲಿಕ್ಕೆ ಇದೊಂದು ATM. ಅದಕ್ಕಾಗಿ ಆ ATM ಮುಖಾಂತರ ರೊಕ್ಕ ಹೆಂಗೆ ಕಳಿಸ್ಬೇಕು ಅದಕ್ಕೆ ಅದೊಂದು ಡಿನ್ನರ್ ಪಾರ್ಟಿ, ಮತ್ತೇನಿಲ್ಲ. ಇಲ್ಲ ನೋಡ್ರಿ, ಇದು ಇನ್ ಫೈಟಿಂಗ್ ಏನು ಸ್ಟಾರ್ಟ್ ಆಗ್ತಂದ್ರೆ ಈ ಮುಖ್ಯಮಂತ್ರಿ ಬದಲಾವಣೆ ಆಗುದಿಲ್ಲ. ನಾ ಹೇಳುದು ನವೆಂಬರ್ ಕ್ರಾಂತಿ ಅದ, ನವೆಂಬರ್ ಭ್ರಾಂತಿ ಆಗ್ತದೆ. ಯಾಕಂದ್ರೆ ಒಂದ್ಸಲ ಅದು ಇನ್ ಫೈಟಿಂಗ್ ಜೋರ ಆಗ್ತದ್ರೆ ಈ ಕಡೆ ಗ್ರೂಪ್ ಹೊರಗೆ ಬರ್ತದೆ, ಆ ಕಡೆ ಗ್ರೂಪ್ ಹೊರಗೆ ಬರ್ತದೆ. ಆವಾಗ ಸರ್ಕಾರ ತನ್ನ ಅಸ್ತಿತ್ವ ಕಳ್ಕೊಂತದ. ಬಹುಶಃ ಸರ್ಕಾರ ಪತನ ಆಗುವಂಥ ಚಾನ್ಸು ಅದಾವೆಲ್ಲ.